ಇದುವರೆಗೂ 14 ಗಾಯಾಳುಗಳ ವಿಚಾರಣೆಯನ್ನ ನಡೆಸಲಾಗಿದೆ. 14 ಗಾಯಾಳುಗಳ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಜೂನ್ 13ರಂದು ಅಧಿಕಾರಿಗಳ ವಿಚಾರಣೆಯನ್ನ ನಡೆಸೋಕೆ ಡಿಸಿ ತೀರ್ಮಾನಿಸಿದ್ದಾರೆ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಅಧಿಕಾರಿಗಳಿಗೆ ಬುಲಾವ್. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ವಿಚಾರಣೆಯನ್ನ ನಡೆಸ್ತಾರೆ. ಒಟ್ಟು 14 ಗಾಯಾಳುಗಳನ್ನ ನೋಟಿಸ್ ಕೊಟ್ಟು ಕರೆಸಿ ಅವರ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಜೂನ್ 13ರಂದು ಅಧಿಕಾರಿಗಳು ವಿಚಾರಣೆಗೆ ಒಳಪಡ್ತಾರೆ. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಉಳಿದ ಅಧಿಕಾರಿಗಳಿಗೆ ವಿಚಾರಣೆಗಾಗಿ ಬನ್ನಿ ಅಂತ ಕರೆಯಲಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವತ್ತು ನೀವು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರಿ, ಅದಕ್ಕೆ ಪರ್ಮಿಷನ್ ಅನ್ನು ಪಡ್ಕೊಳ್ಳಾಗಿತ್ತಾ ಇಲ್ವಾ, ಮತ್ತು ನಿಮ್ಮ ಕಡೆಯಿಂದ ಯಾವ ರೀತಿಯಾದಂತಹ ಭದ್ರತೆಯನ್ನು ಒದಗಿಸಲಾಗಿತ್ತು, ಎಷ್ಟು ಸಿಬ್ಬಂದಿಗಳನ್ನ ಹಾಕಿದ್ರಿ ಎತ್ತ, ಇದೆಲ್ಲದರ ವಿವರಣೆಯನ್ನು ಅಧಿಕಾರಿಗಳಿಂದ ಪಡಿತಾರೆ. ಇವತ್ತು 14 ಗಾಯಾಳುಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹೇಗಿತ್ತು ಇನ್ಸಿಡೆಂಟ್, ಯಾವ್ಯಾವ ಗೇಟ್ ನಂಬರ್ನಲ್ಲಿ ಎಷ್ಟು ಭೀಕರತೆ ಇತ್ತು, ಎಷ್ಟು ಜನ ತುಂಬಿಕೊಂಡಿದ್ರು, ಉಸಿರುಗಟ್ಟುವ ವಾತಾವರಣದಿಂದ ಆಚೆ ಬಂದರೆ ಸಾಕಪ್ಪ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದವರು ಎಷ್ಟು ಜನ, ಮತ್ತು 18 ವರ್ಷ ಆಗೋಗಿದೆ, 18 ವರ್ಷದ ನಂತರ ಕಪ್ಪನ್ನು ಗೆದ್ದಿದ್ದಾರೆ, ಜೀವ ಹೋದರೂ ಸರಿ ಅನ್ನುವಂಥ ಹುಚ್ಚೆದ್ದು ನುಗ್ಗುವಂತಹ ಜನರಿಂದಾಗಿ ಇದು ಆಗಿರೋದು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಮತ್ತು ಈಗಾಗಲೇ ಗಾಯಕ್ಕೊಳಗಾಗಿರುವವರು ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದರ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ.